ಬಂಗಾರಕ್ಕೆ ಮತ್ತೆ ಸಖತ್ ಡಿಮ್ಯಾಂಡ್ ಬಂದಿದೆ. 10 ಗ್ರಾಂ ಚಿನ್ನದ ಬೆಲೆ ಎಷ್ಟು ಗೊತ್ತಾ? ಈಗ ಸದ್ಯದ 10 ಗ್ರಾಂ ಚಿನ್ನದ ಬೆಲೆ ಏರಿಕೆಯಾಗಿದೆ. ಬಂಗಾರಕ್ಕೆ ಮತ್ತೆ ಸಖತ್ ಡಿಮ್ಯಾಂಡ್. 10 ಗ್ರಾಂ ಚಿನ್ನದ ಬೆಲೆ ಎಷ್ಟು ಗೊತ್ತಾ? ಏಕಾಏಕಿ ಚಿನ್ನದ ಬೆಲೆಯಲ್ಲಿ ಭಾರಿ ಏರಿಕೆ ಕಂಡಿದೆ. ಇಂದು ಒಂದೇ ದಿನ 7,000 ರೂಪಾಯಿ ಜಂಪ್ ಆಗಿದೆ ಬಂಗಾರದಲ್ಲಿ. 10 ಗ್ರಾಂ ಶುದ್ಧ ಚಿನ್ನದ ಬೆಲೆ 1,55,000 ರೂಪಾಯಿ. ಬೆಳ್ಳಿ ಬೆಲೆಯಲ್ಲೂ ಕೂಡ ದೊಡ್ಡ ಮಟ್ಟದ ಜಂಪ್ ಆಗಿದೆ, ಏರಿಕೆ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ ಏಕದಮ್ 15,000 ಜಂಪ್ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ 2,80,000 ರೂಪಾಯಿ ಸದ್ಯ ಇರುವಂಥದ್ದು. ಗ್ಲೋಬಲ್ ಮಾರ್ಕೆಟ್ನಲ್ಲಿಯೂ ಚಿನ್ನದ ಬೆಲೆ ಜಂಪ್ ಆಗಿದೆ. 1 ಔನ್ಸ್ ಚಿನ್ನದ ಮೇಲೆ $4,323ಗೆ ಹೆಚ್ಚಳ. 1 ಔನ್ಸ್ ಬೆಳ್ಳಿ ಬೆಲೆ $70.38ಗೆ ಹೆಚ್ಚಳ ಆಗಿದೆ. ಒಂದು ಹಂತದಲ್ಲಿ 4,000ಕ್ಕಿಂತ ಕಡಿಮೆ ಇದ್ದ ಚಿನ್ನದ ಬೆಲೆ ಇದೀಗ ಜಂಪ್ ಆಗಿದೆ. ಬಂಗಾರಕ್ಕೆ ಸಖತ್ ಡಿಮ್ಯಾಂಡ್. ನೋಡಿ, ಮೊನ್ನೆ ಅಷ್ಟೇ, ಮೊನ್ನೆ ಅಲ್ಲ, ಬಂಗಾರ ರೇಟ್ ಕಮ್ಮಿ ಆಗ್ಬಿಟ್ಟಿದೆ, ಬೆಳ್ಳಿ ರೇಟ್ ಕಮ್ಮಿ ಆಗ್ಬಿಟ್ಟಿದೆ ಅಂತೆಲ್ಲ ಮಾತಾಡ್ಕೊಳ್ತಾ ಇದ್ವಿ. ಈಗ ದಿಢೀರಂತ 7,000 ರೂಪಾಯಿ ಜಂಪ್ ಆಗಿದೆ. 10 ಗ್ರಾಂ 24 ಕ್ಯಾರೆಟ್ ಗೋಲ್ಡ್ ಬೆಲೆ 1,55,000 ಇರುವಂಥದ್ದು. ಇನ್ನು ಬೆಳ್ಳಿಯಲ್ಲೂ ಕೂಡ, ಬಂಗಾರದ ಜೊತೆಗೆ ಬೆಳ್ಳಿ ಬೆಲೆಯಲ್ಲೂ ಕೂಡ ಹೆಚ್ಚಳ ಆಗಿದೆ. ಚಿನ್ನ ಬೆಳ್ಳಿ ಬೆಲೆ ಹೆಚ್ಚಳಕ್ಕೆ ಕಾರಣ ಏನಾಗಿದೆ? ಡಾಲರ್ ಎದುರು ರೂಪಾಯಿ ಬಲವರ್ಧನೆ ಆಗಿದೆ, ಕಡಿಮೆ ಆಗಿದೆ. ಚಿನ್ನದ ಮೇಲೆ ಹೂಡಿಕೆಗೆ ಮುಗಿಬಿದ್ದಂಥ ಉಳ್ಳವರು. ಈ ಎಲ್ಲ ಕಾರಣಗಳಿಂದ ಚಿನ್ನ ಬೆಳ್ಳಿಗೆ ಶುಕ್ರ ದೆಸೆ ಒದಗಿ ಬಂದಿದೆ. ಇರಾನ್ ಅಮೆರಿಕ ವಾರ್ ಕೊನೆಗೂ ಎಂಡ್ ಆಯಿತು. ಬಟ್ ಕಚ್ಚಾ ತೈಲದ ಬೆಲೆ ಸರ್ ಅಂತ ಇಳಿಯಿತು, ಕಡಿಮೆ ಆಯಿತು. ಡಾಲರ್ ಎದುರು ರೂಪಾಯಿ ಬಲವರ್ಧನೆ ತೋರಿರುವಂಥದ್ದು. ಹೂಡಿಕೆ ಮಾಡುವಂಥವ್ರು ಹೆಚ್ಚಾಗಿದ್ದಾರೆ, ಕೊಳ್ಳುವಂಥವ್ರು ಹೆಚ್ಚಾಗಿದ್ದಾರೆ. ಎಷ್ಟೇ ರೇಟ್ ಆಗಿದೆ ಅಂತ ಅಂದರೆ ಬಂಗಾರದ ಅಂಗಡಿಗಳಲ್ಲಿ ರಶ್ ಮಾತ್ರ ಕಡಿಮೆ ಆಗಿರಲ್ಲ, ಜನ ತುಂಬಿ ತುಳುಕ್ತಾ ಇರ್ತಾರೆ. ಹಾಗೆ ಪರ್ಚೇಸ್ ಮಾಡೋದಕ್ಕೆ ಅಂತ ಮುಂದಾಗಿರುವಂಥದ್ದು. ಇವೆಲ್ಲ ಕಾರಣದಿಂದ ರಿಚೆಸ್ಟ್ ಪೀಪಲ್ ಯಾರಿರ್ತಾರೆ, ಬಂಗಾರವನ್ನು ಎಷ್ಟೇ ರೇಟ್ ಆಗಲಿಪ್ಪ ನಾವು ತೆಗೆದುಕೊಳ್ತೀವಿ ಅನ್ನುವಂಥ ಸಾಮರ್ಥ್ಯ ಯಾರಿಗಿರುತ್ತೆ, ಅವರೆಲ್ಲರೂ ಕೂಡ ಹೋಗಿ ಬಂಗಾರ ಖರೀದಿ ಮಾಡುವಂಥದ್ದು. ಇದು ಬಡವರಿಗೆ, ಸಾಮಾನ್ಯ ಜನರಿಗೆ ತೆಗೆದುಕೊಳ್ಳೋದಕ್ಕೆ ಕಷ್ಟ ತುಂಬ. ಹೀಗಾಗಿಯೇ ನಮ್ಮ ಪ್ರಧಾನಿಯವರು ಕೂಡ ಒಂದು ಕರೆಯನ್ನು ಕೊಟ್ಟಿದ್ದರು, ಚಿನ್ನ ಬೆಳ್ಳಿ ಖರೀದಿಯನ್ನು ಸ್ವಲ್ಪ ಕಮ್ಮಿ ಮಾಡಿ. ಯಾಕೆ ಕಮ್ಮಿ ಮಾಡಬೇಕು ಅಂತ ಅಂದಾಗ, ಕೊಂಡ್ಕೊಳ್ಳೋರ ಬೇಡಿಕೆ ಹೆಚ್ಚಾಗಿದೆ, ಕೊಂಡ್ಕೊಳ್ಳೋರ ಸಂಖ್ಯೆ ಹೆಚ್ಚಾಗಿದೆ ಅಂತ ಅಂದಾಗ ಆಮದು ಮಾಡಿಸ್ಕೊಳ್ಬೇಕು ಅಂತ ಅಂದರೆ, ಟ್ರಾನ್ಸ್ಪೋರ್ಟ್ ವಿಚಾರದಲ್ಲಿ ಅಂತ ಅಂದರೆ ಅಲ್ಲಿ ಸುಂಕವನ್ನು ವಿಧಿಸುವಂಥದ್ದು ಹೆಚ್ಚಾಗ್ತಾ ಇದೆ. ರೆವಿನ್ಯೂ ಬೇರೆ ದೇಶಕ್ಕೆ ಹೆಚ್ಚಾಗಿ ಹೋಗ್ತಾ ಇದೆ. ಸದ್ಯದ ಸ್ಥಿತಿಯಲ್ಲಿ ದುಬಾರಿ ದುನಿಯಾ, ಎಲ್ಲವೂ ಕೂಡ ಬೆಲೆ ಏರಿಕೆ. ಹಾಗಾಗಿ ಸ್ವಲ್ಪ ಖರೀದಿ ಕಡಿಮೆ ಮಾಡಿ, ಮುಂದಿನ ದಿನಮಾನಗಳಲ್ಲಿ ಖರೀದಿ ಮಾಡ್ಬೋದು, ಅವಶ್ಯಕತೆ ಇದ್ದವರು ಖರೀದಿಸ್ಬೋದು ಅಂತ ನರೇಂದ್ರ ಮೋದಿ ಅವರು ಒಂದು ಕರೆಯನ್ನು ಕೊಟ್ಟಿದ್ದರು. ಬಟ್ ಇದೀಗ ನೋಡಿ, ಬಂಗಾರದಲ್ಲಿ ದಿನದಿಂದ ದಿನಕ್ಕೆ, ಈ ಹಿಂದೆ ನಿನ್ನೆಯಷ್ಟೇ ಎಷ್ಟಿತ್ತು ಬಂಗಾರ, ಇದೀಗ ದಿಢೀರಂತ 7,050 ಜಂಪು. 1 ಕೆಜಿ ಬೆಳ್ಳಿಯಲ್ಲೂ ಕೂಡ 2,80,000, 15,000ವರೆಗೂ ಏರಿಕೆ ಆಗಿದೆ 1 ಕೆಜಿ ಬೆಳ್ಳಿಯಲ್ಲಿ. ಈ ರೀತಿಯಾಗಿ ದಿಢೀರಂತ ಏರಿಕೆ ಆಗುವಂಥದ್ದು. ಷೇರ್ಪೇಟೆಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋರು ಕೂಡ ಹೆಚ್ಚಾಗಿದ್ದಾರೆ. ಸೊ ಹಾಗಾಗಿ ಸಮಸ್ಯೆ ಆಗ್ತಾ ಇದೆ.